ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಓಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ದೇವಸ್ಥಾನದ ಪೂಜೆ ಮತ್ತು ಭಕ್ತರಿಗೆ ದರ್ಶನಕ್ಕೆ ಬಿಡೋ ವಿಚಾರಕ್ಕೆ ಸಂಬಂಧಿಸಿದಂತೆ ಇಬ್ಬರು ಅರ್ಚಕರು ಪರಸ್ಪರ ಹೊಡೆದಾಡಿಕೊಂಡ ಘಟನೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗಾಣಗಾಪುರದ ಶ್ರೀ ದತ್ತಾತ್ರೇಯ ದೇವಸ್ಥಾನದಲ್ಲಿ ನಡೆದಿದೆ. ಪೂಜೆ ಹಾಗೂ ಭಕ್ತರಿಗೆ ದರ್ಶನಕ್ಕೆ ವಿಚಾರದಲ್ಲಿ ಜಗಳ ಉಂಟಾಗಿದ್ದು, ವಲ್ಲಭ ಪೂಜಾರಿಗೆ ಗುಂಡು ಕಿರಣ್ ಪೂಜಾರಿ ಸೇರಿಕೊಂಡು ಕಾಲಿನಿಂದ ಒದ್ದದ್ದು. ಬಳಿಕ ಗುಂಡು ಪೂಜಾರಿ, ಕಿರಣ್ ಪೂಜಾರಿ ಸೇರಿಕೊಂಡು ವಲ್ಲಭ ಪೂಜಾರಿ ಮೇಲೆ ಹಲ್ಲೆ ಮಾಡಿರುವ ದೃಶ್ಯಾವಳಿಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಬಗ್ಗೆ ಗಾಣಗಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಕರ್ನಾಟಕ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಣ್ಣ ನೇತೃತ್ವದಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರದ ಕುರಿತು ವಿಚಾರ ಸಂಕಿರಣ ಜರುಗಿತು. ಕಲಬುರಗಿ ಜಿಲ್ಲಾಡಳಿತದ ಸಭಾಂಗಣದಲ್ಲಿ ಜರುಗಿದ ವಿಚಾರ ಸಂಕಿರಣದಲ್ಲಿ ಜಿಲ್ಲಾ ನ್ಯಾಯಾಧೀಶರು, ನ್ಯಾಯವಾದಿಗಳು, ಅಧಿಕಾರಿಗಳು ಭಾಗಿಯಾಗಿದ್ದರು. ಇಂದು ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲಿರುವ ಗಣ್ಯರು ಸಸಿಗೆ ನೀರು ಉಣಿಸುವುದರ ಮೂಲಕ ವಿಚಾರ ಸಂಕಿರಣಕ್ಕೆ ಚಾಲನೆ ನೀಡಿದ ನ್ಯಾಯಮೂರ್ತಿ ಬಿ ವೀರಣ್ಣ, ಪ್ರಸಕ್ತ ಮಾಧ್ಯಮ ರಂಗ, ನ್ಯಾಯಾಂಗ ಸರಿಯಾದ ರೀತಿಯಲ್ಲಿ ತಮ್ಮ ಕಾರ್ಯನಿರ್ವಹಿಸಿದ್ರೆ ಉಳಿದ 2 ಅಂಗಗಳು ಸರಿದಾರಿಯಲ್ಲಿ ನಡೆಯುತ್ತವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಲೋಕಾಯುಕ್ತದ ಎಸ್ಪಿ ಆದಂತಹ ಡಿ.ಕೆ. ಉಮೇಶ್ ಅವರು ಸಭೆಗೆ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ನ್ಯಾಯಾಧೀಶರು ಹೆಸರನ್ನು ಆಗಬಹುದು ಮತ್ತು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ನಮ್ಮ ಬಗ್ಗೆ ನೆರವನ್ನು ಮಾಹಿತಿಯನ್ನು ಕೊಡುವಂತಹ ನ್ಯಾಯಾಧೀಶರು ಎಲ್ಲ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸಂಸ್ಥೆಯ ಎಲ್ಲ ಪೊಲೀಸ್ ಅಧಿಕಾರಿಗಳು, ಕೆಲವೊಂದು ಪೊಲೀಸ್ ಅಧಿಕಾರಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಸರ್ ಮೇಡಮ್ ನೋಡಿ ಗೊತ್ತಿದೆ, ಶಾಸಕಾಂಗ ಗೊತ್ತಿದೆ, ಎಲ್ಲ ಒಂದ್ ಕಡೆ ನಮ್ಮ ಅಂಗನೂ ಸ್ವಲ್ಪ ವೀಕ್ ಆಗಿದೆ ಅಂತ ನನಗೆ ಅನಿಸ್ತದೆ. ಪತ್ರಿಕಾ ರಂಗದಲ್ಲೂ ಅಷ್ಟೇ ನಮ್ಮ 4 ಅಂಗಗಳು ನಾವು ಶಿಸ್ತುಬದ್ಧವಾಗಿ ಬಲಾಢ್ಯವಾದರೆ ಆಡಳಿತ ರಂಗ ಆಟೋಮೆಟಿಕ್ ಆಡಳಿತ ಯಂತ್ರ ಚೆನ್ನಾಗಿ ಬರುತ್ತೆ. 2 ಅಂಗಗಳಂತೂ ಸನ್ಮಾನ ಪರಿಸ್ಥಿತಿ ಇಲ್ಲ. ಅದನ್ನ ಆಕ್ಟಿವೇಟ್ ಮಾಡಬೇಕು ಅಂದ್ರೆ, ಚುರುಕು ಮುಟ್ಟಿಸ್ಬೇಕು ಅಂದ್ರೆ ನಾವು ಪತ್ರಿಕಾ ರಂಗ, ನ್ಯಾಯಾಂಗದ ಮೇಲೆ ಹೆಚ್ಚಿಗೆ ಹೊಣೆ ಇದೆ. ಪತ್ರಿಕಾ ರಂಗ, ನ್ಯಾಯಾಂಗ ಸ್ವಲ್ಪ ನಾವು ಟೊಂಕ ಕಟ್ಟಿ ನಿಂತ್ಕೊಂಡ್ರೆ ಆ 2 ಅಂಗಗಳನ್ನು ಆಕ್ಟಿವೇಟ್ ಮಾಡ್ಬೋದು. ನಮ್ಮಲ್ಲೆಲ್ಲ ಒಂದು ಕಡೆ ನ್ಯಾಯಾಂಗದಲ್ಲಿ ಇವರು ಇಂಟರ್ಫರೆನ್ಸ್ ವಿತ್ ದಿ ಕಾರ್ಯಾಂಗ, ಶಾಸಕಾಂಗ ಅಂತ ಒಂದಷ್ಟು ಸಹ ಆಯಿತು. ಇನ್ಕ್ಲೂಡಿಂಗ್ ಪತ್ರಿಕಾ ಇಂಟರ್ಫರೆನ್ಸ್ ಮಾತ್ರ ಶಾಸಕಾಂಗ ಕಾರ್ಯಾಂಗದಲ್ಲಿ ಅಂತ ಒಂದು ದೊಡ್ಡ ಗಲಾಟೆ ಆಯ್ತು. ಅವ್ರು ತಪ್ಪು ತಿಳ್ಕೊಂಡಿದ್ದಾರೆ. ನಾವ್ಯಾರು ಇಂಟರ್ಫೇರ್ ಆಗ್ತಾ ಇಲ್ಲ, ನಿದ್ದೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಚುಚ್ತೀವಿ ಹೇಳ್ರಿ ಮೇಲೆ. ವಿ ಆರ್ ಓನ್ಲಿ ಆಕ್ಟಿವೇಟಿಂಗ್ ಅದರ್ 2 ಆರ್ಗನ್ಸ್. ಅದನ್ನು ಮಾಡಬೇಕಾದ್ರೆ ನ್ಯಾಯಾಂಗದಲ್ಲಿರೋರು ನಾವು, ಪತ್ರಿಕಾ ರಂಗದಲ್ಲಿರೋರು, ನಮ್ಮ ಮಾಧ್ಯಮ ಮಿತ್ರರು ಸ್ವಲ್ಪ ಚಳಿ ಗಾಳಿ ಬಿಟ್ಟರೆ ಏನಾಗುತ್ತೆ ಅಂತ 2 ದಿವಸದಿಂದ ನಮಗೆ ಕಲಬುರಗಿಯಲ್ಲಿ ಗೊತ್ತಾಗ್ತಾ ಇದೆ. ಲಾಸ್ಟ್ 2 ಡೇಸ್, ನೆನ್ನೆ ಇವತ್ತು ಎಲ್ಲ ಜನಗಳಿಗೆ ನಾನು ಬೆಳಗ್ಗೆ ವಾಕ್ ಮಾಡ್ತಾ ಇದ್ರೆ ಆ ಪೇಪರ್ ಹಾಕಿರೋದು, ಸರ್ ವೀರಪ್ಪ ಸರ್ ನಮಸ್ಕಾರ ಸರ್, ನಮಸ್ಕಾರ ಸರ್, ನಮ್ಗೆ ನಿಜವಾಗ್ಲೂ ಭಾಳ ಖುಷಿಯಾಗಿ ಸರ್ ನೀವು ಬಂದಿದ್ದು ಅಂತ. ಜನ ಮೋಟಿವೇಟಿಂಗ್. ಜನಗಳಿಗೆ ಈ ಕಾನೂನಿನ ಅರಿವು ಮತ್ತೆ ನೆರವು ಬಗ್ಗೆ ಗೊತ್ತಿಲ್ಲ. ಸಾರ್ವಜನಿಕ ಆಡಳಿತದಲ್ಲಿ ಕರ್ನಾಟಕ ಲೋಕಾಯುಕ್ತ ಪಾತ್ರ ಗೊತ್ತಿಲ್ಲ, ಕಾನೂನು ಸೇವೆಗಳ ಪಾತ್ರ ಗೊತ್ತಿಲ್ಲ. ಅದೆಲ್ಲ ಆಗ್ಬೇಕಾದ್ರೆ ಒಂದು ನ್ಯಾಯಾಂಗದಲ್ಲಿ ಲೋಕಾಯುಕ್ತ ಸಂಸ್ಥೆ ಇದೆ, ಕಾನೂನು ಪ್ರಾಧಿಕಾರ ಇದೆ ಅಂತ ಗೊತ್ತಾಗಬೇಕಾದ್ರೆ ಅವರೇ ಕಾಲ. ಅವ್ರು ಯಾರೋ ಯಾದಗಿರಿಯಿಂದ ಬಂದಿದ್ದ ಯಜಮಾನ, ಅವರು ನಾನು ಮಾತಾಡ್ಬಿಟ್ಟು ಬಂದಾರೆ, ಸಾಹೇಬ್ರೆ ನಮ್ಮ ಯಾದಗಿರಿಗೆ ಬಂದ್ವಿ ಒಂದ್ಸಲ ಅಂತ. ಎಲ್ಲ ಡಿಸ್ಟಿಕ್ಕು ಬರ್ತೀನಿ ಸ್ವಾಮಿ, ಸ್ವಲ್ಪ ಒಂದೊಂದೇ ಮಾಡಬೇಕು, ಎಲ್ಲ ನೀವು ತಿಂಗಳು ಬರಬೇಕು ಕಲಬುರಗಿಗೆ ಅಂದರು. ಸಾಧ್ಯನಾ? ಆಗೋದಿಲ್ಲ. ಇರೋದು ನಾವು 3 ಜನ, ಹಂಗೆಲ್ಲ ಮಾಡೋಕ್ಕಾಗಲ್ಲ. ಅದೆಲ್ಲ ಮಾಡಬೇಕಾದ್ರೆ ನಾವು ಸ್ವಲ್ಪ
ಚಳಿ ಗಾಳಿ ಬಿಟ್ಟರೆ ಆ ಎರಡು ಅಂಗನ ಸರಿ ಮಾಡಬೇಕು. ನಿಜವಾಗ್ಲೂ ನಾನು ಹೇಳ್ತೀನಿ, ಇವಾಗ ನಾವು ಏನು ಮಾಡ್ತಾ ಇದ್ದೀವಿ, ರಾಜ್ಯ ಕಾನೂನು ಪ್ರಾಧಿಕಾರ ಆಗಲಿ, ಲೋಕಾಯುಕ್ತ ಸಂಸ್ಥೆ ಆಗಲಿ, ನಮ್ಮ ಮಾಧ್ಯಮಿತರು ಮಾಡ್ತಾ ಇದ್ದೀವಿ. ಈ ಕೆಲಸ ಕಾರ್ಯಾಂಗದವ್ರು ಮಾಡಬೇಕು, ಶಾಸಕಾಂಗದವ್ರು ಮಾಡಬೇಕು. ಇದು ಅವರ ಜವಾಬ್ದಾರಿ. ಒಂದು ಹಾಸ್ಟೆಲಲ್ಲಿ ಸರಿಯಾದ ಫೆಸಿಲಿಟೀಸ್ ಇಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲು ಸರಿಯಾದ ಅನುಕೂಲ ಇಲ್ಲ. ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ವಿಚಾರ, ಮೀಸಲಾತಿ ನೀಡಲು ಸರ್ಕಾರ ಹಿಂದೇಟು ಹಾಕುತ್ತಿದೆ. ಹೋರಾಟಕ್ಕೆ ಈ ಹಿಂದಿನ ಸರ್ಕಾರ ಗೆಜೆಟ್ ಕೂಡ ಹೊರಡಿಸಿತ್ತು. ಆದರೆ ನೀತಿ ಸಂಹಿತೆ ಮುಂದಿನ ಕಾರ್ಯಕ್ಕೆ ತೊಂದರೆ ಆಯಿತು. ಸದ್ಯ ರಾಜ್ಯ ಸರ್ಕಾರ ಏನು ಮಾಡುತ್ತಿಲ್ಲ. ಡಿಸೆಂಬರ್ 10ರಂದು ಬೆಳಗಾವಿಯ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕುತ್ತಿದ್ದೇವೆ ಎಂದು ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಪೂರ್ವಭಾವಿ ಸಭೆ ನಂತರ ಮಾತನಾಡಿದ ಅವರು, ಈ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ವಕೀಲರ ನೇತೃತ್ವದಲ್ಲಿ ಮುತ್ತಿಗೆ ಹಾಕುವ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಯಾವುದಕ್ಕೂ ಬಗ್ಗದೆ ಜಗ್ಗದೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡುತ್ತೇವೆ. ನಮಗೆ ನ್ಯಾಯ ಸಿಗುವವರೆಗೂ ಸುವರ್ಣಸೌಧದ ಮುಂದೆ ಹೋರಾಟ ನಡೆಯಲಿದೆ. ಏನಾದ್ರೂ ವ್ಯತ್ಯಾಸಗಳಾದ್ರೆ ಅಥವಾ ಅನಾಹುತಗಳಾದ್ರೆ ಸರ್ಕಾರವೇ ನೇರ ಹೊಣೆ ಜವಾಬ್ದಾರಿ ಎಂದರು. ಮಾಧ್ಯಮದ ಬಂಧುಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಲಿಂಗಾಯತ ಪಂಚಮಸಾಲಿ ಮಕ್ಕಳ ಶಿಕ್ಷಣ, ವಿದ್ಯಾರ್ಥಿ ಉದ್ಯೋಗಕ್ಕೋಸ್ಕರವಾಗಿ ಕಳೆದ 3.5 ವರ್ಷಗಳ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ನಾವೆಲ್ಲರೂ ಮಾಡ್ತಾ ಬಂದಿದ್ದೀವಿ. ನಮ್ಮ ಹೋರಾಟಕ್ಕೆ ಮಣಿದು ಹಿಂದಿನ ಸರ್ಕಾರ ಪ್ರವರ್ಗ 2D ಎನ್ನುವಂಥ ಹೊಸ ಮೀಸಲಾತಿಯನ್ನು ಕೊಟ್ಟು ಎಲ್ಲ ಲಿಂಗಾಯತರು ಅನುಕೂಲವಾಗುವಂಥದ್ದು ಹೊಸ ಮೀಸಲಾತಿಯನ್ನು ಕೊಟ್ಟು ಗೆಜೆಟ್ಟು ನೋಟಿಫಿಕೇಶನ್ ಮಾಡಿಸಿದ್ರು. ಅದು ನೀತಿ ಸಮಿತಿ ಕಾರಣಕ್ಕೋಸ್ಕರ ಅದು ಇಂಪ್ಲಿಮೆಂಟ್ ಆಗಲಿಲ್ಲ. ಈ ಸರ್ಕಾರ ಬಂದ ಮೇಲೆ ಮೀಸಲಾತಿಗೋಸ್ಕರವಾಗಿ ಅನೇಕ ಬಾರಿ ನಾವು ಮನವಿ ಮಾಡಿಕೊಂಡು ಒಂದು ಸಭೆ ಕರೆಯುತ್ತೀವಿ. ಯಾವುದೇ ಸಭೆ ಕರೆದ ಕಾರಣಕ್ಕೆ ಹೋರಾಟವನ್ನು ಶುರು ಮಾಡಿದ್ವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯಾದ್ಯಂತ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಇಷ್ಟಲಿಂಗ ಪೂಜೆ ಹೋರಾಟ ಮಾಡಿದ್ವಿ. ಸರ್ಕಾರ ನಮಗೆ ಯಾವುದೇ ಕಾರಣಕ್ಕೂ ಗಮನ ಕೊಡಲಿಲ್ಲ. ಯಾವಾಗ ನಮ್ಮ ವಕೀಲರ ಮೂಲಕ ದೊಡ್ಡ ಹೋರಾಟವನ್ನು ಬೆಳಗಾವಿಯಲ್ಲಿ ಮಾಡಿದಾಗ ಆಗ ಮುಖ್ಯಮಂತ್ರಿ ಎಚ್ಚೆತ್ತುಕೊಂಡು ನಮಗೆ ಮೊನ್ನೆ ಮಾತುಕತೆ ಕರೆದಿದ್ದರು ಗೃಹ ಕಚೇರಿ ಕೃಷ್ಣಾದಲ್ಲಿ. ಸುಮಾರು 2 ತಾಸುಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಮಾತುಕತೆ ಮಾಡಿದ ಮೇಲೆ ಅವರು ಚಿಗ್ಗಾವಿ, ಸೊಂಡೂರು, ಚನ್ನಪಟ್ಟಣದ ನೀತಿ ಸಮಿತಿ ನೆಪ ಹೇಳಿದರು. ನೀತಿ ಸಮಿತಿ ಇದೆ, ಯಾವುದೋ ತೀರ್ಮಾನ ತೆಗೆದುಕೊಳ್ಳೋಕ್ಕಾಗಲ್ಲ ಅಂತ. ಅದಕ್ಕೆ ನಾವೆಲ್ಲರೂ ಮನವಿ ಮಾಡ್ಕೊಂಡ್ವಿ. ಅವತ್ತಿನ ವೇದಿಕೆಯಲ್ಲಿ ಅವತ್ತು ಸಭೆಯೆಲ್ಲ ವಕೀಲರಿದ್ದರು, ಶಾಸಕರಾಗಿರ್ತಕ್ಕಂಥ ಬಸನಗೌಡರು, ಹಿರಣ್ಯ ಕಡಾಡಿಯವರು, ವಿನಯ್ ಕುಲಕರ್ಣಿ, ಲಕ್ಷ್ಮೀ ಹೆಬ್ಬಾಳ್ಕರು ಎಲ್ಲರೂ ಇದ್ದರು. ಆ ವೇದಿಕೆಯಲ್ಲಿ ನಾವೆಲ್ಲ ಮನವಿ ಮಾಡಿಕೊಂಡಾಗ ಆಯಿತು, ನೀತಿ ಸಮಿತಿ ಮುಗಿದಲ್ಲ, ಈ ಮೀಸಲಾತಿ ಬಗೆಗೆ ಕ್ರಮ ತೆಗೆದುಕೊಳ್ಳಿಕ್ಕೆ ಒಂದು ಸಮಯಾವಕಾಶ ನಿರ್ಧಾರ ಮಾಡಿದ್ರು. ಯಾವುದೇ ಕಾರಣಕ್ಕೆ ನಾವು ಸಮಯ ಕೊಡಲ್ಲ ಅಂತ. ಕೊನೆಯ ಪಕ್ಷ ಹಿಂದಿನ ಸರ್ಕಾರ ಕೊಟ್ಟಿದ್ದು 2Dನಾದರೂ ಇಂಪ್ಲಿಮೆಂಟ್ ಮಾಡಿರಿ ಅಂತ. ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ, ಸದ್ಯಕ್ಕೆ ನೀತಿ ಸಮಿತಿ ಏನೂ ಮಾಡಲಿಕ್ಕಾಗಲ್ಲ ಅಂತ. ಆಯಿತು, ನೀತಿ ಸಮಿತಿ ಮುಗಿದ ಮೇಲೆ ಎಲ್ಲ ಲಿಂಗಾಯತರು ಒಳಪಂಗಡಗಳನ್ನು ಕೊನೆ OBC ಆದ ಶಿಫಾರಸು ಮಾಡಿರಿ ಅಂತ ನಾವೆಲ್ಲ ಮನವಿ ಮಾಡ್ಕೊಂಡ್ವಿ. ಅದಕ್ಕೂ ಯಾವುದೇ ಸ್ಪಷ್ಟತೆ ಬರಲಿಲ್ಲ. ಅವತ್ತೇ ನಾವೆಲ್ಲ ನಿರ್ಧಾರ ಮಾಡಿದ್ವಿ. ಮುಖ್ಯಮಂತ್ರಿಗಳ ಮಾತುಕತೆ ವಿಫಲವಾದ ಹಿನ್ನೆಲೆಯಲ್ಲಿ ಡಿಸೆಂಬರ್ 9ನೇ ತಾರೀಕು ಸುವರ್ಣ ವಿಧಾನಸೌಧಕ್ಕೆ ನಾವೆಲ್ಲ ಮುತ್ತಿಗೆ ಹಾಕೋಣ. ವಕೀಲರ ನೇತೃತ್ವದಲ್ಲಿ ಎಲ್ಲ ಪಂಚಮಸಾಲಿ ಬಂಧುಗಳು ಟ್ಯಾಕ್ಟ್ರಿ ಆಗಿ ಮೂಲಕ ಮುತ್ತಿಗೆ ಹಾಕಬೇಕು ಅಂತೇಳಿ ಒಂದು ಗಟ್ಟಿ ನಿರ್ಧಾರ ನಾವೆಲ್ಲ ಮಾಡಿದ್ವಿ. ಇವತ್ತು ರಾಜ್ಯ ಮಟ್ಟದ ಸಭೆ ಕರೆದ ಮೇಲೆ ಈ ಸಭೆಯಲ್ಲಿ ಅನೇಕ ಚರ್ಚೆಗಳು ಶುರುವಾದವು. ಅನೇಕ ಚರ್ಚೆಗಳ ನಂತರದಲ್ಲಿ ಒಂದು ತೀರ್ಮಾನವನ್ನು ಮಾಡಿದ್ದೀವಿ. ಏನು ಈಗಾಗಲೇ ಬಂದಿರೋಂಥ ಮಾಹಿತಿ ಪ್ರಕಾರ 9ನೇ ತಾರೀಕಿಂದ ಅಧಿವೇಶನ ಶುರುವಾಗುತ್ತೆ. ಅದಕ್ಕೋಸ್ಕರವಾಗಿ 10ನೇ ತಾರೀಕಿಗೆ ಅದು ಮೊದಲನೇ ದಿನ ಸಂತಾಪ ಸೂಚಕ ಸಭೆ ಇರುತ್ತೆ, ಶಾಸಕರು ಬರ್ತಾರೆ ಅಂತ ಕೆಲವು ಮೊದಲು ನಡ್ಕೊಂಡು ಬಂದಿರ್ತ ಪದ್ಧತಿ. ಆ ಕಾರಣಕ್ಕೋಸ್ಕರವಾಗಿ ಡಿಸೆಂಬರ್ 10ನೇ ತಾರೀಕು ಸುವರ್ಣ ವಿಧಾನಸೌಧಕ್ಕೆ ಎಲ್ಲ ನಮ್ಮ ಸಮಾಜ ಬಾಂಧವರು, ವಕೀಲರ ನೇತೃತ್ವ ಇಡೀ ಪಂಚಮಸಾಲಿ ಸಮಾಜದ ಎಲ್ಲ ಬಂಧುಗಳು ತಮ್ಮ ತಮ್ಮ ವಾಹನಗಳ ಮೂಲಕ ಬನ್ನಿ, ಟ್ರ್ಯಾಕ್ಟರ್ ಮೂಲಕವಾಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಿಕ್ಕೆ ತಾವೆಲ್ಲ ಸಿದ್ಧರಾಗಬೇಕು ಅಂತೇಳಿ ಈ ಮಾಧ್ಯಮ ಗೋಷ್ಠಿ ಮೂಲಕವಾಗಿ ನಾನು ಒತ್ತಾಯ ಮಾಡ್ತೀನಿ. ಒಂದು ವೇಳೆ ಸರ್ಕಾರ ಅಧಿವೇಶನ ದಿನಾಂಕವನ್ನು ಏನಾದರೂ ಬದಲಾವಣೆ ಮಾಡಿದ್ದೇ ಆದರೆ ಯಾವ ದಿನಾಂಕದಲ್ಲಿ ಅಧಿವೇಶನ ಮಾಡ್ತಾರೋ ಅಧಿವೇಶನ ಶುರುವಾದಂಥ ದಿನಾಂಕದ 2ನೇ ದಿವಸಕ್ಕೆ ನೀವೆಲ್ಲರೂ ಮುತ್ತಿಗೆ ಹಾಕಲಿಕ್ಕೆ ರೆಡಿಯಾಗುತ್ತೆ. ಈಗಿನ ಪ್ರಕಾರ ನಮ್ಮ ಜನಕ್ಕೆ ಒಂದು ಸಂದೇಶ ಏನಪ್ಪ ಅಂದರೆ ಈಗಿನ ಸರ್ಕಾರದ ಮಾಹಿತಿ ಪ್ರಕಾರ 9ನೇ ತಾರೀಕು ಶುರುವಾಗುತ್ತೆ. ಅದಕ್ಕೋಸ್ಕರವಾಗಿ ನಾವೆಲ್ಲ ಪಂಚಮಸಾಲಿಗಳು ಕನಿಷ್ಠ ಒಂದು 5 ಲಕ್ಷ ಜನ ಪಂಚಮಸಾಲಿಗಳು, ಕನಿಷ್ಠ 10,000ಕ್ಕಿಂತ ಹೆಚ್ಚು ವಕೀಲರು, 5,000 ಟ್ಯಾಕ್ಟ್ರಿ ಆಲಿ ಮೂಲಕವಾಗಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಗಟ್ಟಿ ತೀರ್ಮಾನವನ್ನು ಡಿಸೆಂಬರ್ 10ನೇ ತಾರೀಕು ಮಾಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾಡಿನ ಎಲ್ಲ ನಮ್ಮ ಸಮಾಜ ಬಾಂಧವರನ್ನ ಸಂದೇಶ ಕೊಡಲಿಕ್ಕೆ ಬಯಸ್ತೀವಿ. ಒಂದು ವೇಳೆ ಅಧಿವೇಶನದ ದಿನಾಂಕ ಏನಾದರೂ ಬದಲಾವಣೆ ಆಗಿದ್ದೇ ಆದರೆ ಯಾವ ದಿನ ಸರ್ಕಾರ ಅಧಿವೇಶನ ಘೋಷಣೆ ಮಾಡ್ತಾರೋ ಅದ್ರ ಮರನೇ ದಿವಸ
ಅದು 2ನೇ ದಿವಸಕ್ಕೆ ನಾವು ವಿಧಾನಸಭೆ ಮುಖ್ಯ ಹಾಕಲಿಕ್ಕೂ ನಾವೆಲ್ಲ ತಯಾರಾಗಬೇಕು ಅಂತೇಳಿ ಎಲ್ಲ ನಮ್ಮ ಸಮಾಜ ಬಾಂಧವ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಕುಮಾರಸ್ವಾಮಿ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರೆ ಕೇಳಿಸಿಕೊಳ್ಳೋಕೆ ನಾವು ತಯಾರಿಲ್ಲ. ಸ್ನೇಹಿತರನ್ನ ಬಿಟ್ಟು ಇವಾಗ ಜೆಡಿಎಸ್ ಪಕ್ಷ ಕುಟುಂಬದ ಪಕ್ಷವಾಗಿದೆ ಎಂದು ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತಿಹಾಸದ ಚರ್ಚೆಯ ಅವಶ್ಯಕತೆ ಇದ್ರೆ ನಾನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬಹಿರಂಗ ಚರ್ಚೆಗೆ ಆಹ್ವಾನ ಕೊಡುತ್ತೇನೆ ಎಂದು ಸವಾಲ್ ಹಾಕಿದರು. ಇನ್ನು ಚನ್ನಪಟ್ಟಣ ಚುನಾವಣೆ ಚೆನ್ನಾಗಿ ಆಗಿದೆ. ಜೆಡಿಎಸ್ನವರು ನಾವು ಗೆಲ್ತೇವೆ ಅಂತಾರೆ. ಯೋಗೇಶ್ವರ್ ಗೆಲ್ತಾರೆ. ಇನ್ನೆರಡು ದಿನ ಫಲಿತಾಂಶ ಬರುತ್ತೆ. ಅಲ್ಲಿಯವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರೋಣ ಎಂದರು. ಎಚ್ಡಿಕೆ ವಿರುದ್ಧ ಸಚಿವ ಜಮೀರ್ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು, ಜಮೀರ್ ಹೇಳಿರುವುದು ತಪ್ಪೋ ಸರಿಯೋ ಅದರ ಎಫೆಕ್ಟ್ ನಮಗೆ ಆಗುವುದಿಲ್ಲ. ಅದರ ಕುರಿತು ಸಿಪಿ ಯೋಗೇಶ್ವರ್ ಮಾತನಾಡಿದ್ದಾರೆ. ಆ ವಿಚಾರ ಸಿಎಂಗೆ ಬಿಟ್ಟ ವಿಚಾರ ಎಂದರು. ಚುನಾವಣೆ ಚೆನ್ನಾಗಾಗಿದೆ. ಅವರು ಜನತಾದವರು ನಾವು ಗೆಲ್ತೀವಿ ಅಂತೇವೆ. ನಾವು ಯಾರು ಎಲ್ಲ ಈಗ ಬಟ್ ನಿಮ್ಮ ಬೂತ್ ಒಳಗಡೆ ಓಪನ್ ಆಗೋದು 22ಕ್ಕೆ. ಅಲ್ಲಿವರೆಗೆ ಕಾಯೋಣ. ಎಷ್ಟು ದಿವಸನೇ ಇದ್ದೀವಂತೆ, ಇನ್ನೊಂದು ವಾರ 7 ದಿವಸ ಕಾದು ನೋಡೋಣ. ಬಟ್ ಸ್ಟೇಟ್ಮೆಂಟ್ ಬಗ್ಗೆ ಸಂಬಂಧಪಟ್ಟಂಗೆ ಜಮೀರ್ ಅವ್ರ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಿ.ಪಿ. ಯೋಗೇಶ್ವರ್ ಅವರು ಕೂಡ ಸೋಲನ್ನ ಆಗ್ಬೋದು ಅನ್ನೋದು ಕೂಡ ವ್ಯಕ್ತಪಡಿಸಿದ್ದಾರೆ. ಅಭ್ಯರ್ಥಿಯಾಗಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ಜಮೀರವರು ಹೇಳಿರೋದು ಸರಿಯೋ ತಪ್ಪೋ ಅದರಿಂದ ಎಫೆಕ್ಟ್ ಆಗಿದೆಯೋ ಅನ್ನೋ ವಿಚಾರ ಯೋಗೇಶ್ವರು ಮಾತಾಡಿದರೆ ಅಧ್ಯಕ್ಷರು ನಮ್ಮ ಮುಖ್ಯಮಂತ್ರಿಗಳು ಬಿಟ್ಟಿರೋ ವಿಚಾರ. ನಾನು ಒಬ್ಬ ಮಂತ್ರಿಗಳು ಮಾಡಿರ್ತಕ್ಕಂಥ ಹೇಳಿಕೆಯ ವಿಚಾರದಲ್ಲಿ ನಾನು ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ. ಅಲ್ಲ, ಖಾಲಿ ಅನ್ನುವಂಥದ್ದು ಸರ್, ಮತ್ತೆ ದೇವೇಗೌಡರ ಬಗ್ಗೆ ಮಾತಾಡಿರುವಂಥದ್ದು ಆ ವಿಚಾರದಲ್ಲಿ ನೋ ಕಾಮೆಂಟ್. ಒಕ್ಕಲಿಗರೆಲ್ಲ ತಿರುಗಿ ಬಿದ್ದಾರೆ ಅನ್ನುವಂಥದ್ದು ಸರ್. ಆ ಇದರಲ್ಲಿ ನಾನು ಆ ವಿಚಾರದಲ್ಲಿ ನೋ ಕಾಮೆಂಟ್ ಅಂದೆ. ದೊಡ್ಡವರಿದ್ದಾರೆ, ಪಕ್ಷದ ಹಿರಿಯವರಿದ್ದಾರೆ. ಸಾಫ್ಟ್ ಕಾರ್ನರ್ ಅಂತಲ್ಲ, ನನಗಿಂತ ಹಿರಿಯವರಿದ್ದಾರೆ. ಪಕ್ಷದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ. ಅವರು ಅದನ್ನು ಸರಿ ತಪ್ಪು ಅನ್ನೋ ನಿರ್ಧಾರ ಮಾಡ್ತಾರೆ. ಅವ್ರು ಹೇಳಿದ್ರೆ ಮುಗೀತಲ್ಲ, ನಾನೇ ಕೇಳ್ತೀನಿ. ಪಕ್ಷದ ಅಧ್ಯಕ್ಷ ಹೇಳಿದ್ಮೇಲೆ ಈಗ ನಾನು ಯಾಕೆ ಪ್ರಸ್ತಾಪ? ನಿಮ್ಮ ಮತ್ತು ನಿಮ್ಗಳ ಸ್ನೇಹಕ್ಕೆ ಸಂಬಂಧಪಟ್ಟಂತೆ ಸರ್ ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಈಗ ಏನು ಹೇಳ್ಬೋದು? ನೀವು ಹೇಳಿ. ಆಯಿತು, ನೀವೇ ಹೇಳಿದ್ರೆ. ಅವರು ಒಬ್ಬರು ಮಾಜಿ ಮುಖ್ಯಮಂತ್ರಿಯಾಗಿ ದೇಶ ಆಳಿದಂಥ ಪ್ರಧಾನಮಂತ್ರಿಯವರ ಮುಖ ಈ ರೀತಿ ಬಾಯಿಗೆ ಇಡ್ತಾ ಇಲ್ದಲೆ, ನಾಲಿಗೆ ಇಡ್ತಾ ಇಲ್ದಲೆ ಬಾಯಿಗೆ ಬಂದಂಗೆ ಮಾತನಾಡಿದ್ರೆ ಅದಕ್ಕೆ ನಾನು ಒಬ್ಬ ಉತ್ತರ ಕೊಡಬೇಕಾ? ಕೊಡೋದು ಸೂಕ್ತ ಅಂತ ಅಂದರೆ ಖಂಡಿತ ಕೊಡ್ತೀನಿ. ಅಲ್ಲ, ಈಗ ಒಬ್ಬ ಒಂದು ನಿಮಿಷ ಎಷ್ಟೇ ಎತ್ತರಕ್ಕೆ ಬರಲಿ, ಮಾತಾಡಿದವರೆಲ್ಲ ಮಾತಿನಿಂದ ದೊಡ್ಡವರಾಗಕ್ಕಾಗಲ್ಲ, ನಡವಳಿಕೆಯಿಂದ ದೊಡ್ಡವರಾಗ್ತದೆ. ಈಗ ಯಾರೋ ಒಬ್ಬ ನಾನು ಮಂತ್ರಿ ಅಂದ ತಕ್ಷಣ ಒಬ್ಬ ಸಾಮಾನ್ಯ ಜನ ನಾನು ಮಂತ್ರಿ ಆದ ತಕ್ಷಣ ನನಗೆ ಏನು ಗೊತ್ತಿರಲ್ಲ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ಜನ ನನಗೆ ಗೆಲ್ಲಿಸಿದ್ದಾರೆ, ಒಂದು ಸರ್ಕಾರ ಇದೆ, ಒಂದು ಮಂತ್ರಿ ಕೊಟ್ಟಿದ್ದಾರೆ ತಾತ್ಕಾಲಿಕವಾಗಿ. ನನಗೆ ಶಾಶ್ವತವಾಗಿ ಮಂತ್ರಿ ಇರಲ್ಲ. ನನಗೆ ಟಿ ವಿಯವರು ಬಂದು ಹಿಡ್ದವ್ರೆ ಅಂದ್ಬಿಟ್ಟು ನನಗೆ ದೇವ್ರು ಬಂದಂಗೆ ನಾನು ಮಾತಾಡಿದ್ರೆ ಅಲ್ಲಿ ಕೊನೆಯಲ್ಲಿರೋನು ನನಗೇನು ತಲೆ ಕೆಟ್ಟಿದ್ದು ಅಂತ ಅನ್ನಲ್ವ? ನಾನು ಅನ್ನಿಸ್ಕೋಬೇಕಾ ಹೇಳಿ? ಈಗ ಆ ಥರ ಏನಾದ್ರು ಬಾಯಿಗೆ ಬಂದಂಗೆ ಹೇಳಿಕೆ ಕೊಟ್ಟು ಸಾರ್ವಜನಿಕರಲ್ಲಿ ನಾನು ಸಹ ಹಾಸ್ಯಪದವಾಗಿ ಕಾಮೆಂಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ ನಿಮಗೆ ಅಂದರೆ ನಾನು ಕಾಮೆಂಟ್ ಮಾಡ್ಬೋದು. ಈಗ ಕುಮಾರಸ್ವಾಮಿ ಅವರಿಗೆ ಯಾವುದೋ ಕಂಡಕ್ಟ್ ವಿಚಾರ ಬಂದಾಗ ಅಸೆಂಬ್ಲಿ ಒಳಗೆ ನಾನು ಉತ್ತರ ಕೊಟ್ಟಿದ್ದೆ. ಅದೇ ಸಂದರ್ಭದಲ್ಲಿ ಹೇಳಿದ್ದೆ, ಏನಾದರೂ ಇತಿಹಾಸನ ಚರ್ಚೆ ಮಾಡಬೇಕು ಅಂತ ನಿಮಗೆ ಇಷ್ಟ ಆದರೆ ಒಂದು ದಿವಸ ಟೈಮು ರಿವ್ಯೂ ಮಾಡಿ ಇಲ್ಲೇ ಅಸೆಂಬ್ಲಿನಲ್ಲಿ ಸ್ಪೀಕರ್ಗೆ ಮತ್ತು ಎಲ್ಲ ಸದಸ್ಯರಿಗೆ ರಿಕ್ವೆಸ್ಟ್ ಮಾಡೋಣ, 1 ಅವರ್ ಫಿಕ್ಸ್ ಮಾಡಿ ಎಲ್ಲನೂ ಚರ್ಚೆ ಮಾಡೋಣ ಅಂತ ನಾನೇ ರಿಕ್ವೆಸ್ಟ್ ಮಾಡಿದ್ದೆ. ಈಗ ಟೈಮ್ ಭಾರ ಆಗೋಯ್ತು. ಈಗ ಅವ್ರು ಪಾರ್ಲಿಮೆಂಟ್ಗೆ ಹೋಗ್ಬಿಟ್ಟವ್ರು, ನಾವು ಇಲ್ಲಿ ಅಸೆಂಬ್ಲಿ ಮುಂದೆ ಬಂದರೆ ಪಾರ್ಲಿಮೆಂಟಲ್ಲಿ ನಾನು ಹೋಗೋಕ್ಕಾಗಲ್ಲ, ಅಸೆಂಬ್ಲಿಗೆ ಅವ್ರು ಬರೋಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಅಲ್ಲಿ ಅದು ಒಂದು ಸೂಕ್ತವಾದಂಥ ವೇದಿಕೆ ಚರ್ಚೆ ಮಾಡಲಿಕ್ಕೆ. ಈಗ ಟಿ ವಿಯವ್ರ ಮುಂದೆ ಸಾರ್ವಜನಿಕ ಸ್ಥಳಗಳಲ್ಲಿ ನನಗೆ ನನ್ನ ನಾಲಿಗೆಯನ್ನು ಅರಿಬಿಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಿಮಿಷ ಹೇಳ್ಬಿಡ್ತೀನಿ. ಬಸವರಾಜ ಬೊಮ್ಮಾಯಿ ಸಿಎಂ ಇದ್ದಾಗ 2D ಮೀಸಲಾತಿ ಕೊಟ್ಟಿದ್ರು. ಕೆಲವರು ಕೋರ್ಟ್ನಲ್ಲಿ ಸ್ಟೇ ತಂದಿದ್ದಾರೆ. ಸ್ಟೇ ತೆಗೆದ್ರೆ ನಮ್ಮ ಸಮಾಜದ ಹೋರಾಟ ಇರಲ್ಲ ಅಂತ ಅನ್ಕೊಂಡಿದ್ದಾರೆ.
ಸಿಎಂ ಒಂದು ಕೋಮು ಓಲೈಕೆ ಮಾಡುತ್ತಿದ್ದಾರೆ ಎಂದು ಮಾಜಿ ಸಚಿವ ಸಿಸಿ ಪಾಟೀಲ್ ಆರೋಪಿಸಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಮಾತನಾಡಿದ ಅವರು, ಕೋರ್ಟ್ನಲ್ಲಿ ಸ್ಟೇ ತೆಗೆಯಬೇಕು. ಕಾಂಗ್ರೆಸ್ನಲ್ಲಿರೋ 135 ಶಾಸಕರು ಯೋಚನೆ ಮಾಡಬೇಕು. ನಾಳೆ ನೀವು ನಿಮ್ಮ ಮೊಮ್ಮಕ್ಕಳಿಗೆ ಏನ್ ಹೇಳ್ತೀರಿ? ವಕ್ಫ್ನಿಂದ ನಾಳೆ ನಿಮ್ಮ ಆಸ್ತಿ ಹೋಗುತ್ತದೆ. ಕಾಂಗ್ರೆಸ್ನವರಿಗೆ ಇದರಲ್ಲಿ ಅರಿವಿಲ್ಲ ಎಂದರು. ಕಾಂಗ್ರೆಸ್ನ ವೀರಶೈವ ಶಾಸಕರು ಮಕ್ಕಳ ಭವಿಷ್ಯ ಯೋಚನೆ ಮಾಡಬೇಕು. ಇದರ ಬಗ್ಗೆ ನಿಮಗೆ ಕಲ್ಪನೆ ಇಲ್ವಾ? ಇದು ಸರ್ವಾಧಿಕಾರ ಸರ್ಕಾರನ? ಓಟ್ಗಾಗಿ ಕಾಂಗ್ರೆಸ್ ಶಾಸಕರು ವಕ್ಫ್ ಬಗ್ಗೆ ಮಾತನಾಡುತ್ತಿಲ್ಲ. ಮಾತನಾಡಿದ್ರೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋ ಭಯ ಇದೆ. ಏನ್ ಮಾತನಾಡಿದ್ರು SIT ಅಂತಾರೆ. 2 ವರ್ಷದ ನಂತರ ಕೋವಿಡ್ ಯಾಕೆ ನೆನಪಾಯ್ತು? ಪೂರ್ಣ ಪ್ರಮಾಣದ ವರದಿ ಬರಲಿ. ಸೇಡಿನ ರಾಜಕಾರಣ ಸರಿಯಿಲ್ಲ ಎಂದು ಹೇಳಿದರು. ನೋಡ್ರಿ, ಮುಖ್ಯಮಂತ್ರಿಗಳು ಹೇಳ್ತಾರ, ಯಾವುದೇ ರೈತರ ಪಾಣಿಯಲ್ಲಿ ವಕ್ಫ್ ಬೋರ್ಡನ್ನು ವಕಫ್ ಅನ್ನುವಂಥ ಕಾಲಮ್ ನಂಬರ್ 7 ಮತ್ತು 11ದಲ್ಲಿ ಕೂಡಿಸಬಾರ್ದು ಅಂತ ಹೇಳ್ತಾರೆ. ಆದರೆ ಇವತ್ತಿನವರೆಗೂ ಜಿಲ್ಲಾಧಿಕಾರಿಗಳು ಆ ಕಾಲಮ್ ನಂಬರ್ 11 ಮತ್ತು 9 ಇದೆ, 9 ಇದೆ, ಅಲ್ಲಿ ಕೂಡಿಸುವಂಥ ಕೆಲಸ ನಡೀತಾ ಇದೆ. ಅಂದರೆ ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿಗಳ ಮಾತಿಗೆ ಕಿಮ್ಮತ್ತು ಕೊಡುವಂತಿಲ್ಲನೋ ಅಥವಾ ಮಾನ್ಯ ಮುಖ್ಯಮಂತ್ರಿಗಳು ಸುಮ್ಮನೆ ಹೇಳಿರ್ತೀನಿ ನೀವು ಕುಂಡ್ರಿಸುವಂಥ ಕುಂಡ್ರಿ ಅನ್ನುವಂಥದ್ದು ಅಭಿಪ್ರಾಯ ತಿಳಿಸ್ಬೇಕಾಗತ್ತೆ. ಸ್ಪಷ್ಟವಾದ ಅಭಿಪ್ರಾಯ ತಿಳಿಸ್ಬೇಕು. ಕೇವಲ ನಾನು ಕಾಂಗ್ರೆಸ್ ಪಕ್ಷದ 135 ಶಾಸಕರಲ್ಲಿ ಮುಖ್ಯಮಂತ್ರಿಗಳನ್ನು ಹೊರತುಪಡಿಸಿ ಕೇಳುವುದಂದ್ರೆ, ನಿಮಗೆ ಈ ವಕಫ್ ಅಗದಿ ಈಸಿ ಆಗ್ಯದ. ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳದು ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕು. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ವೀರಶೈವ ಶಾಸಕರು ಮತ್ತು ಇನ್ನುಳಿದ ಧರ್ಮದ ಶಾಸಕರು ಇವತ್ತು ನಮ್ಮ ಅಧಿಕಾರಕ್ಕಾಗಿ ವೋಟ್ ಬ್ಯಾಂಕಿಗಾಗಿ ನಾವು ಏನೋ ಮಾಡ್ತೇವೆ. ನಾಳೆ ನನ್ನ ಮೊಮ್ಮಗಗೆ ನಾನು ಏನು ಬಿಟ್ಟು ಹೋಕ್ಕೇನೆ, ಇದ್ರ ಬಗ್ಗೆ ಯಾರಿಗೂ ಕಲ್ಪನೆ ಇಲ್ವಾ? ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಲಿಕ್ಕೆ 135 ಶಾಸಕರಿಗೆ ಶಾಸಕಾಂಗ ಪಕ್ಷದಲ್ಲಿ ಏನೂ ಸ್ವತಂತ್ರ ಇಲ್ವಾ? ಇದೊಂದು ಸರ್ವಾಧಿಕಾರಿ ಸರ್ಕಾರನ? ಏನಾದರೂ ಮಾತಾಡಿದರೆ SIT ಅಂತಾರೆ, ಏನಾದರೂ ಮಾತಾಡಿದರೆ SIT ಅಂತಾರೆ. ಕೋವಿಡ್ ಹಗರಣಕ್ಕೂ SIT ರಚನೆ ಮಾಡಿದ್ದಾರೆ. 2 ವರ್ಷದ ಮೇಲೆ ಯಾಕೆ ನೆನಪಾತ್ರಿ ಕೋವಿಡ್ಡು? 2 ವರ್ಷದ ಮೇಲೆ ಯಾಕೆ ನೆನಪಾಯ್ತು ಕೋವಿಡ್ಡು? ಅದು ಮಧ್ಯಂತರ ವರದಿ, ಅದು ಪೂರ್ಣ ಪ್ರಮಾಣದ ವರದಿ ಅಲ್ಲ, ಮಧ್ಯಂತರ ವರದಿ. ನಮ್ದು ಪುನಃ ಅವರು ರಿಪೋರ್ಟ್ ಆಗಬೇಕಾದ್ರೆ ಚಾಲೆಂಜ್ ಮಾಡಲಿ, ಬಿಜೆಪಿ ಪುನಃ ಅವರ ವರದಿಯನ್ನು ಚಾಲೆಂಜ್ ಮಾಡಲಿ. ತರಾತುರಿಯಾಗಿ ಚಾರ್ಜ್ ಶೀಟ್ ಸಲ್ಲಿಸುವಂಥ ಈ ರಾಜ್ಯದ ಒಬ್ಬ ರೈತ ನಾಯಕ BS ಯಡಿಯೂರಪ್ಪನವರು, ಈ ರಾಜ್ಯದ ಒಬ್ಬ ಹಿಂದುಳಿದ ವರ್ಗದ ನಾಯಕ ಸನ್ಮಾನ್ಯ ಶ್ರೀರಾಮುಲು ಅವರು ಪೂರ್ಣ ಪ್ರಮಾಣದ ವರದಿ ಬರಲಿ, ಸಂಪುಟದ ಸಭೆಯಲ್ಲಿ ಮಂಡಿಸಲಿ. ಎಲ್ಲ ಸಚಿವರು ಹೇಳಿದ್ರಂತೆ ಯಡಿಯೂರಪ್ಪರ ಮೇಲೆ ಚಾರ್ಜ್ ಶೀಟ್ ಹಾಕಬೇಕು, ಎಲ್ಲ ಸಚಿವರು. ಅಂದರೆ ಕೇವಲ ತಮ್ಮ ಒಬ್ಬರ ಮೇಲೆ ತಗೊಳ್ಳಾರ್ದನ ಉಳಿದ ಸಚಿವರ ಮೇಲೂ ಆ ಗೂಬೆಯನ್ನು ಕುಡಿಸುವಂಥ ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಕತ್ತಾರ. ಸೇಡಿನ ರಾಜಕಾರಣ ಸರಿಯಲ್ಲ. ಈಗ ವಕ್ಫ್ ವಿಚಾರದಾಗ ಸರ್, ತಮ್ಮ ಜಮೀನು ಹೋಗ್ತಂದ್ರೂ ಕಾಂಗ್ರೆಸ್ ಶಾಸಕರಿಗೆ ಅದು ಅರಿವೇ ಇಲ್ಲ ಅಂತೀರಿ? ಅದು ಅರಿವೇ ಇಲ್ಲ. ಓಟ್ ಬೇಕಾಗೈತಿ ಅವರಿಗೆ, ಓಟ್ ಬೇಕಾಗೈತಿ. ಅದರ ವಿರುದ್ಧ ಮಾತಾಡಿದ್ರೆ ಮುಂದೆ ನಮಗೆ ಟಿಕೆಟ್ ಸಿಗ್ತೈತೆ ಇಲ್ಲೋ ಅಂಥದ್ದು. ಈ ಭಯದೊಳಗೆ ಅವರು ಅದರ ಕಾಂಗ್ರೆಸ್ ಶಾಸಕರು. ಕಾಂಗ್ರೆಸ್ಸಿನ ಹಲವು ಸೀನಿಯರ್ ಶಾಸಕರು ಬಸವರಾಜ ಬೊಮ್ಮಾಯಿ ಇದ್ದಾಗ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಗೆ ಬೊಮ್ಮಾಯಿಯವರ ಮನೆ ಮುಂದೆ ಧರಣಿ ಮಾಡಿದರು, ವಿಧಾನಸೌಧದ ಮುಂದೆ ಮಾಡಿದರು, ಸುವರ್ಣಸೌಧದ ಮುಂದೆ ಮಾಡಿದರು. ನಾನು ಒಂದು ಸಚಿವನಾಗಿ ಸರ್ಕಾರ ಮತ್ತು ಸಮಾಜದ ನಡುವೆ ಒಬ್ಬ ಕೊಂಡಿಯ ಥರ ಕೆಲಸ ಮಾಡೇನಿ. ಈಗ ಅವ್ರ ಪದ್ಯ ಸರದಿ ಐತಿ, ಅವರು ಕೊಂಡಿಯ ಥರ ಕೆಲಸ ಮಾಡಬೇಕು. ಇದು ನನ್ನ ಪಂಚಮಸಾಲಿ ಸಮಾಜದ ಕಾಂಗ್ರೆಸ್ ನಾಯಕರಿಗೆ ಮಾಡುವಂಥ ಒಂದು ಮನವಿ. ಅನರ್ಹರ BPL ಕಾರ್ಡ್ಗಳು ಮಾತ್ರ ರದ್ದಾಗಿದೆ. ಅರ್ಹರ ಕಾರ್ಡ್ಗಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದರು. ಬಾಗಲಕೋಟೆಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, BPL ಕಾರ್ಡ್ಗಳು ರದ್ದಾಗುತ್ತಿವೆ ಎನ್ನುವ ಪ್ರಶ್ನೆ ಪೂರ್ತಿ ತಪ್ಪು. ಪತ್ರಕರ್ತರು ಸರಿಯಾಗಿ ತಿಳಿದುಕೊಂಡು ಬರಬೇಕು. ಅನರ್ಹರ ಕಾರ್ಡ್ಗಳನ್ನು ವಾಪಸ್ ಪಡೆಯಬಹುದು ಎನ್ನುವ ಆಲೋಚನೆ ಮಾತ್ರ ನಮ್ಮದಾಗಿದೆ. ಇದನ್ನು ಆಹಾರ ಇಲಾಖೆ ಪರಿಶೀಲಿಸುತ್ತಿದೆ. ಏನೋ ಅಂತಿಮ ತೀರ್ಮಾನ ಆಗಿಲ್ಲ. ಅನರ್ಹರಿಗೆ ಕೊಡಲ್ಲ, ಅರ್ಹರಿಗೆ ತಪ್ಪಿಸಲ್ಲ ಎಂದು ಮತ್ತೊಮ್ಮೆ ಸ್ಪಷ್ಟಪಡಿಸಿದರು. ಆದಾಯ ತೆರಿಗೆ ಪಾವತಿಸುವವರೆಗೂ ಸರ್ಕಾರಿ ನೌಕರರಿಗೂ BPL ಕಾರ್ಡ್ ಕೊಡಬೇಕಾ ಎಂದು ಮರು ಪ್ರಶ್ನಿಸಿದ ಮೇಲೆ ಉತ್ತರ ನೀಡಿದ ಸಿಎಂ, ಯಾವ ಕಾರ್ಡ್ಗಳು ಕೂಡ ರದ್ದಾಗುವುದಿಲ್ಲ. ಅನರ್ಹರಿಂದ ವಾಪಸ್ ಪಡೆಯಬಹುದು. ಅರ್ಹರು ವಂಚಿತರಾಗಬಾರದು ಎಂದರು. APL ಕಾರ್ಡ್ ರದ್ದು ಮಾಡಿದ್ರಿಂದ ಸರ್ಕಾರದ ಸೌಲಭ್ಯಗಳು ಸಿಗಲ್ಲ ಅನ್ನುವಂಥದ್ದು ಆತಂಕದಲ್ಲಿ APL ಕಾರ್ಡ್ ಯಾರು ನೀನಿದ್ಯಾ? ಹೌದು ಸರ್, APL ಕಾರ್ಡ್ ರದ್ದು ಮಾಡಿದ ಸರ್. ನೀನು APL ಕಾರ್ಡ್ ರದ್ದು ಮಾಡಿಲ್ಲ. BPL ರದ್ದು ಮಾಡಿ APL
ಯಾರು ಅನರ್ಹರಿದ್ದಾರೆ ಅವ್ರಿಗೆ ಕೊಡಲ್ಲ ಅಂತ ಹೇಳಿದ್ದೀವಿ ಅಷ್ಟೇ. ಈಗ ನಿನಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡಬೇಕಾ? ಅಲ್ಲ ರೀ, ಕೊಡ್ಬೇಕೇನ್ರಿ? ಸರ್ಕಾರಿ ನೌಕರರಾಗಿದ್ರು ಕೊಡಬೇಕಾ? ಅಂತ್ಯವು ಮಾತ್ರ. ಅಂತ್ಯವನ್ನ APL ಕಾರ್ಡ್, BPL ಕಾರ್ಡ್ನಿಂದ APL ಕಾರ್ಡ್ ಮಾಡೋದು. ಇನ್ನು ಡಿಸಿಷನ್ ತಗೊಂಡಿಲ್ಲ ನಾವು. ಆ ಥರ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ಇನ್ನು ಫುಡ್ ಡಿಪಾರ್ಟ್ಮೆಂಟಿಂದ ಕ್ಯಾಬಿನೆಟ್ಗೆ ಬಂದಿಲ್ಲ, ನಂಬರ್ 1. ನಂಬರ್ 2, ಆ ಥರ ಏನಾದ್ರು ಮಾಡಿದ್ರೆ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡಬೇಕು, ಯಾರು ಅನರ್ಹರಿದ್ದಾರೆ ಅವರು ತೆಗೆದಾಕ್ಬೇಕು ಅಷ್ಟೇ. ಕೆಲವೊಂದೀಗ ಅರ್ಹರಿದ್ದವ್ರದ್ದು ಕ್ಯಾನ್ಸಲ್ ಆಗಿದೆ ಅನ್ನೋದು ನಿನ್ನೆ ಗೊತ್ತಾಗಿದೆ. ಇಲ್ಲ, ಅರ್ಹರಿದ್ರೆ ಕೊಟ್ಟೇ ಕೊಡ್ತೀವಿ. ಅರ್ಹರಿದ್ರೆ ಯಾರಿಗೂ ತಪ್ಪಿಸಲ್ಲ. ನಾನು ಭಾಳ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೇನೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ನವ್ರಿಗೆ. ಯಾರು ಅರ್ಹರಿದ್ದಾರೆ ಅವ್ರು ಯಾರು ಕೂಡ ಕೈ ಬಿಡಬಾರ್ದು. ಸರ್, ಈಗ BPL ಕಾರ್ಡ್ ರದ್ದಾದಂತ ಅವರಿಗೆ ಪುನರ್ ರದ್ದು ಅಂತಿರಲ್ರಿ. ಏನ್ರಿ ನೀವು ಸರಿಯಾಗಿ ಮಾತಾಡೋದು ಕಲ್ತ್ಕೊಳ್ರಿ. ಅಲ್ಲ ಸರ್, ಅನರ್ಹ ರದ್ದು ಅನರ್ಹ ಅರ್ಹ. ಅದೇ ಸರ್, ಅನರ್ಹರನ್ನ ರದ್ದು ಮಾಡ್ತಿರಲ್ಲ, ಆ ರದ್ದು ಮಾಡಿದವರಿಗೆ ಗೃಹಲಕ್ಷ್ಮಿ ಯೋಜನೆ ಈ 2,000 ರೂಪಾಯಿ ಕಟ್ಟಾಗುತ್ತಾ ಏನು ಸರ್? ನೋಡಪ್ಪ, ಯಾರು ಈಗ ಅದಕ್ಕೆ ಬೇರೆ ಇದಿದ್ದಾವೆ, ಮಾನದಂಡಗಳಿದ್ದಾವೆ. ಯಾರಿಗೆ? ಗೃಹಲಕ್ಷ್ಮಿಗೆ. ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರು ಕಟ್ಟಕ್ಕೆ ಕೊಡಲ್ಲ ಅವ್ರಿಗೆ ಅಂತ ಹೇಳಿ. ಇದು ಬೇರೆ. BPL ಕಾರ್ಡ್ಗಳು ಬೇರೆ. BPL ಕಾರ್ಡ್ಗೂ ಅದಕ್ಕೂ ಹೋಲಿಕೆ ಮಾಡಕ್ಕೆ ಬರಲ್ಲ. ಗೊತ್ತಾಯ್ತಾ? ನೀವು ಸುಮ್ಮನೆ ಕನ್ಫ್ಯೂಸ್ ಮಾಡಕ್ಕೆ ಹೋಗ್ಬೇಡಿ ಜನಗಳನ್ನ. ಕೇಳ್ರಿ, ಜನಗಳು ಕನ್ಫ್ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಅರ್ಹರಿಗೆ ತಪ್ಪಿಸಲ್ಲ, ಅನರ್ಹರಿಗೆ ಕೊಡಲ್ಲ. ವೆರಿ ಸಿಂಪಲ್ ಅಲ್ಲ? ಮಾಜಿ DCM KS ಈಶ್ವರಪ್ಪ ಕಳೆದ 7 ವರ್ಷಗಳ ಹಿಂದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅನ್ನೋ ಸಂಘಟನೆ ಸಂಘಟಿಸುವ ಪ್ರಯತ್ನ ಮಾಡಿದ್ರು. 2017ರಲ್ಲಿ ಬಸವನ ಬಾಗೇವಾಡಿ ವಿಜಯಪುರ ಜಿಲ್ಲೆಯಲ್ಲಿ ರಾಯಣ್ಣ ಬ್ರಿಗೇಡ್ಗೆ ಚಾಲನೆ ನೀಡಲು ಸಾಲು ಸಭೆಗಳನ್ನು ನಡೆಸಿದ್ರು. ಮಾಜಿ CM ಯಡಿಯೂರಪ್ಪ ವಿರುದ್ಧ ದಂಗೆ ಎದ್ದು ರಾಜ್ಯದಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಲು ಎಲ್ಲಾ ತಯಾರಿ ಮುಗಿದಿರುವ ಒಳಗೆ ಹೈಕಮಾಂಡ್ ಇಬ್ಬರಲ್ಲಿನ ಭಿನ್ನಾಭಿಪ್ರಾಯಕ್ಕೆ BJP ಹೈಕಮಾಂಡ್ ಬ್ರೇಕ್ ಹಾಕಿತ್ತು. ಮತ್ತೆ ಇಬ್ಬರಲ್ಲಿ ಇದೀಗ ಭಿನ್ನಾಭಿಪ್ರಾಯ ತಾರಕಕ್ಕೆ ಏರಿ KS ಈಶ್ವರಪ್ಪ ಪಕ್ಷದಿಂದ ಹೊರಹೋಗಿದ್ದಾರೆ. ಮತ್ತೆ ವಿಜಯಪುರ ನೆಲದಲ್ಲಿ ಮತ್ತೆ ಕ್ರಾಂತಿ ಕಹಳೆ ಊದಿದ್ದಾರೆ. ಈ ಕುರಿತು ಒಂದು ಡೀಟೇಲ್ಸ್ ಇಲ್ಲಿದೆ ನೋಡಿ. ವಿಜಯಪುರ ಜಿಲ್ಲೆಗೂ ಮಾಜಿ DCM ಈಶ್ವರಪ್ಪಗೂ ಅವಿನಾಭಾವ ಸಂಬಂಧ ಹೊಂದಿದ್ದಾರೆ. ಕಳೆದ 7 ವರ್ಷಗಳ ಹಿಂದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಲು ವಿಜಯಪುರ ನಗರದಲ್ಲಿ ಮಾಜಿ DCM KS ಈಶ್ವರಪ್ಪ ಇವರು ಸಭೆ ನಡೆಸಿದ್ರು. ಅದು ಸರಣಿ ಸಭೆಗಳು. ಆ ಸಭೆಗಳಲ್ಲಿ BS ಯಡಿಯೂರಪ್ಪ ವಿರುದ್ಧ ಹರಿಹಾಯುತ್ತಲೇ ಬ್ರಿಗೇಡ್ ಕೊನೆ ಹಂತ ತಲುಪಿತು. ಆದ್ರೆ ಅಂದು ಹೈಕಮಾಂಡ್ ಆದೇಶದಂತೆ ಕೈಬಿಟ್ಟರು. ಮತ್ತೆ ಇದೀಗ ವಿಜಯಪುರ ನೆಲದಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಘೋಷಣೆ ಮಾಡಿದ್ದಾರೆ. ಆ ಸಂಘಟನೆಯಲ್ಲಿ ಮುಖಂಡರಾದ ರಾಜು ಬಿರಾದಾರ್, ಶಂಕರ್ ಕುಂಬಾರ್, ರಾಜು ಗುತ್ತೇದಾರ್ ಸೇರಿದಂತೆ ಹಲವರು ರಾಯಣ್ಣ ಬ್ರಿಗೇಡ್ ಜವಾಬ್ದಾರಿ ಹೊತ್ತಿದ್ರು. 7 ವರ್ಷಗಳ ಬಳಿಕ ಮತ್ತೆ ಕ್ರಾಂತಿವೀರ ಬ್ರಿಗೇಡ್ಗೆ ಚಾಲನೆ ದೊರೆತಿದೆ. ಇದೀಗ ಕ್ರಾಂತಿವೀರ ಬ್ರಿಗೇಡ್ ಅನ್ನು ಘೋಷಿಸಿದ್ದಾರೆ. ವಿಜಯಪುರದ ಮಣಕಾಪುರದಲ್ಲಿ ಸೋಮೇಶ್ವರ ಸ್ವಾಮಿ ಅವರು ಕ್ರಾಂತಿವೀರ ಬ್ರಿಗೇಡ್ ಹೆಸರು ಘೋಷಣೆ ಮಾಡಿದ್ದು, ಫೆಬ್ರವರಿ 4ರಂದು ಬಸವನ ಬಾಗೇವಾಡಿಯಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟನೆಯಾಗಲಿದೆ. ವಿಜಯಪುರದಲ್ಲಿ ಸಭೆ ನಡೆಸಿ ಬ್ರಿಗೇಡ್ ಹೆಸರು ಅಂತಿಮಗೊಳಿಸಲಾಗಿದೆ. ಸೋಮೇಶ್ವರ ಸ್ವಾಮೀಜಿ ಅವರು ಬ್ರಿಗೇಡ್ನ ಮುಖ್ಯಸ್ಥರಾಗಿರಲಿದ್ದಾರೆ. ಕೆಲ ಹಿಂದೂ ಸಮಾಜವನ್ನು ಒಂದು ಮಾಡಬೇಕು ಎಂಬ ಕಾರಣಕ್ಕೆ ಈ ಬ್ರಿಗೇಡ್ ಮಾಡಲಾಗಿದೆ. ಫೆಬ್ರವರಿ 4ರಂದು ಸ್ವಾಮೀಜಿಗಳ ನೇತೃತ್ವದಲ್ಲಿ ಬಸವನ ಬಾಗೇವಾಡಿಯಲ್ಲಿ ಉದ್ಘಾಟನೆ ನಡೆಯಲಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಜನರು ಭಾಗಿಯಾಗಲಿದ್ದಾರೆ. ಮುಂದಿನ ದಿನಗಳಲ್ಲಿ ಪದಾಧಿಕಾರಿಗಳನ್ನ ನೇಮಕ ಮಾಡಲಾಗುವುದು ಎಂಬ ಮಾಹಿತಿ ನೀಡಿದರು. ಪದಾಧಿಕಾರಿಗಳ ನೇಮಕದ ವೇಳೆಯಲ್ಲಿ ನನ್ನ ಪಾತ್ರವನ್ನು ಸ್ವಾಮೀಜಿಗಳು ನಿರ್ಧಾರ ಮಾಡಲಿದ್ದಾರೆ. ಇವತ್ತು ಮಾರ್ಗದರ್ಶನ ಮಂಡಳಿ ಹಾಗೂ ಬ್ರಿಗೇಡ್ ಹೆಸರು ಮಾತ್ರ ಘೋಷಣೆ ಮಾಡಲಾಗಿದೆ. ಪದಾಧಿಕಾರಿಗಳ ನೇಮಕ ಮಾಡುವಾಗ ನನ್ನನ್ನು ಸೇರಿದಂತೆ ಹಲವರನ್ನು ಸೇರ್ಪಡೆ ಮಾಡಲಾಗುವುದು. ಹಿಂದೂ ಸಮಾಜಕ್ಕೆ ಆಗುವ ಅನ್ಯಾಯದ ವಿರುದ್ಧ ಹೋರಾಡಲು ಈ ಬ್ರಿಗೇಡ್ ಕೆಲಸ ಮಾಡಲಿದೆ ಎಂದು ಈಶ್ವರಪ್ಪ ಹೇಳಿದರು. ಒಂದು ಹಿಂದೂ ಸಮಾಜದ ಸಂಘಟನೆಯ ಒಂದು ಕಾರ್ಯಕ್ರಮ ಅಲ್ಲಿಂದ ಆರಂಭ ಆಗಲಿದೆ. ಇದಕ್ಕೆ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗುತ್ತೆ, ಇಡೀ ಹಿಂದೂ ಸಮಾಜಕ್ಕೆ ಬೆಂಬಲ ಸಿಗುತ್ತೆ ಅಂತ ನಾನಂತೂ ಭಾವಿಸ್ತೇನೆ. ಸಂತರು ಮಾರ್ಗದರ್ಶಕ ಮಂಡಳಿ ಮಾತ್ರ ಇವತ್ತು ಘೋಷಣೆ ಮಾಡಿದ್ದಾರೆ. ಇನ್ನು ಬ್ರಿಗೇಡ್ ಸಮಿತಿನೇ ಬೇರೆ ಆಗದಿದೆ. ಆ ಬ್ರಿಗೇಡ್ ಸಮಿತಿನಲ್ಲಿ ಇಡೀ ರಾಜ್ಯದ ಎಲ್ಲ ಹಿಂದೂ ಸಂಘಟನೆ ಹಾಕಿ ನನ್ನ ಪಾತ್ರ ಏನು? ಯಾವ ರೀತಿ ಕೆಲಸ ಮಾಡಲಿದೆ ಸರ್ ಈ ಬ್ರಿಗೇಡ್? ರಾಜಕೀಯವಾಗಿನ, ಸಾಮಾಜಿಕವಾಗಿನ, ಧಾರ್ಮಿಕ? ಹೆಚ್ಚಿನ ಒತ್ತು ಕೊಡಬೇಕು ಅಂತ
ಜೊತೆಗೆ ದೇಶದ ಸಮಸ್ಯೆ ಬಂದಾಗ ಹಿಂದುಳಿದವರಿಗೆ, ದಲಿತರಿಗೆ, ಬಡವರಿಗೆ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಏನು ಮಾಡಬೇಕು ಅನ್ನೋದು ಒಟ್ಟಿಗೆ ಕೂತು ಚರ್ಚೆ ಮಾಡಿ, ಉದಾಹರಣೆಗೆ ಈಗ ಅನೇಕ ದೇವಸ್ಥಾನಗಳಿಗೆ, ಮಠ ಮಂದಿರಗಳಿಗೆ ವಕ್ತಾಸ್ತಿ ಎಂದು ಘೋಷಣೆ ಮಾಡಿದ್ದಾರೆ. ಇನ್ನು ಇದೇ ವೇಳೆಯಲ್ಲಿ ಸೋಮೇಶ್ವರ ಸ್ವಾಮೀಜಿ ಮಾತನಾಡಿ, ಉತ್ತರ ಕರ್ನಾಟಕದ ಹಿಂದುಳಿದ ಮಠಾಧಿಪತಿಗಳೆಲ್ಲರೂ ಒಂದಾಗಿದ್ದೇವೆ. ಹಿಂದೂ ಸಮಾಜ ಉಳಿಸಲು ಒಂದು ಬ್ರಿಗೇಡ್ ಅವಶ್ಯಕತೆ ಇತ್ತು. ಹಿಂದುಳಿದ ಸಮುದಾಯದ ಎಲ್ಲ ಮಠಗಳ ಸ್ವಾಮೀಜಿಗಳು ಈ ಬ್ರಿಗೇಡ್ ನಲ್ಲಿ ಇದ್ದೇವೆ. ಬ್ರಿಗೇಡ್ಗೆ ಇತರೆ ಸ್ವಾಮೀಜಿಗಳು ಪದಾಧಿಕಾರಿಗಳಾಗಿದ್ದಾರೆ ಎಂದರು. ಏನು ಅಂತಂದ್ರೆ, ನಮ್ಮ ಎಲ್ಲ ಉತ್ತರ ಕರ್ನಾಟಕದ ಮಠಾಧೀಶರ ಒಂದು ಏನು ಕಳಕಳಿಯ ಮನವಿ ಅಂತಂದ್ರೆ, ನಮಗೆ ಸರಿಯಾಗಿ ಮಠಗಳಿಲ್ಲ, ಜಾಗಗಳಿದ್ದಲ್ಲಿ ಮಠ ಇಲ್ಲ, ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ. ಅದಕ್ಕಾಗಿ ನಮ್ಮ ಎಲ್ಲ ಮಠಾಧೀಶರು ಕುಡ್ಕೊಂಡು ನಾವು ಏನು ಮಾಡಿದ್ದೀವಿ, ಉತ್ತರ ಕರ್ನಾಟಕದ ಹಿಂದುಳಿದ ಮಠಾಧೀಶರ ಒಂದು ಒಕ್ಕೂಟವನ್ನು ಮಾಡ್ಕೊಂಡಿದ್ದೀವಿ. ಹಿಂದುಳಿದ ಮಠಾಧೀಶರ ಒಕ್ಕೂಟ ಮಾಡಿಕೊಂಡು ಅದಕ್ಕೆ ಕ್ರಾಂತಿವೀರ ಬ್ರಿಗೇಡ ಅಂಥೇಳಿ ಹೆಸರಿಟ್ಟಿದ್ದೀವಿ. ಕ್ರಾಂತಿವೀರ ಬ್ರಿಗೇಡ ಅಂತಂದರೆ ಯಾರ್ಯಾರು ಕ್ರಾಂತಿ ಪುರುಷರದಾರ ಎಲ್ಲರೂ ಇದರೊಳಗೆ ಸೇರ್ಪಡೆಯಾಗಿದ್ದಾರೆ. ಅದಕ್ಕೆ ಮುಂದಿನ ದಿನಮಾನದೊಳಗೆ ಈ ಎಲ್ಲ ಮಠಾಧೀಶರ ಏನು ಅಭಿಪ್ರಾಯ ಅಂತ ಕೇಳಿದ್ರೆ, ಸಮಾಜ ಸೇವೆ, ಯಾರು ನೊಂದಾರ, ಯಾರು ಬೆಂದಾರ, ಯಾರು ಕಣ್ಣೀರು ಹಾಕ್ತಾ ಇದ್ದಾರೆ ಅವರ ಕಣ್ಣೀರು ಒರೆಸುವ ಕೆಲಸ ಈ ಮಠಾಧೀಶರ ಕೆಲಸ. ಅದಕ್ಕಾಗಿ ಒಂದು ಬ್ರಿಗೇಡ್ ನಾವು ಯಾಕೆ ಸ್ಥಾಪನೆ ಮಾಡಬಾರ್ದು ಅಂಥೇಳಿ ಸಾಹೇಬ್ರ ಮುಂದೆ, ಈಶ್ವರಪ್ಪ ಸಾಹೇಬ್ರ ಮುಂದೆ ಮಾತಾಡಿದಾಗ, ಸಂತೋಷ, ತಮಗೆ ನಾನು ಆಜ್ಞೆ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಾಮೀಜಿ, ನೀವೆಲ್ಲ ಮಠಾಧೀಶರು ಕೂಡಿ ಮಾಡಿದಾಗ ನಾನು ನಿಮ್ಮ ಜೊತೆ ಇರ್ತೀನಿ ಅನ್ನುವಂಥ ಮಾತುಗಳನ್ನು ಅವರು ಹೇಳಿದ್ದಾರೆ. ಅದಕ್ಕೆ ಒಂದು ಹಿಂದೂ ಸಂಘಟನೆ ಉಳಿಬೇಕಾಗ್ಯದ ನಮ್ಮಲ್ಲಿ. ಯಾಕಂದ್ರೆ ಅದು ನಶಿಸಿ ಹೊಂಟದ. ಯಾವ್ಯಾವ ಜಾತಿ ಆಧಾರದ ಮೇಲೆ ನಮ್ಮ ಹಿಂದೂ ಸಂಘಟನೆ ಮೇಲೆ ಬೇಡ, ಹಿಂದೂಗಳ ಮೇಲೆ ಬಲಾತ್ಕಾರ ನಡೆದದು. ಅದನ್ನು ಉಳಿಸಬೇಕು ಅಂತಂದ್ರೆ ನಾವು ಮಠಾಧೀಶರು ಎಲ್ಲರೂ ಕೂಡಿ ಒಂದಾಗಬೇಕಾಗ್ಯದ. ಮಠ ಮಂದಿರಗಳು, ದೇವಸ್ಥಾನಗಳು ಏನೋ ಪರಂಪರೆಗತವಾಗಿ ಇವತ್ತು ಯಾರೋ ಅದರ ಮೇಲೆ ಬಲಾತ್ಕಾರ ಮಾಡ್ಲಕತ್ತಿದ್ದಾರೆ. ಬಹುಶಃ ಎಷ್ಟೋ ಮಠಾಧೀಶರು ಇವತ್ತು ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಬಂದದ. ಇಲ್ಲಿ ಏನು ಮಠಾಧೀಶರಲ್ಲಿ ನಾವು ಕೂಡಿದ್ದೇವಲ್ಲ, ಒಬ್ಬೊಬ್ಬರ ಪರಿಸ್ಥಿತಿ ಒಂದೊಂದು ವಿಚಿತ್ರವಾದ ಘಟನೆಗಳದಾವ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ಇದು ಆಗಬಾರ್ದು ಅಂಥೇಳಿ ತಿಳ್ಕೊಂಡು ನಾವೆಲ್ಲ ಮಠಾಧೀಶರೇ ಸೇರಿಕೊಂಡು ಒಂದು ಕ್ರಾಂತಿವೀರ ಬ್ರಿಗೇಡ ಅಂಥೇಳಿ ಒಂದು ಸ್ಥಾಪನೆ ಮಾಡಿಕೊಂಡು ಸಮಾಜದ ಸೇವೆ ನಮ್ಮ ಗುರಿ ಅಂಥೇಳಿ ಇಟ್ಕೊಂಡು ನಾವು ಹೊಂಟಿದ್ದೇವೆ. ಹಿಂದೂ ಧರ್ಮದ ಉಳಿವಿಗಾಗಿ ನಾವು ಒಂದು ಬ್ರಿಗೇಡ್ ಸ್ಥಾಪನೆ ಮಾಡಿದ್ದು. ಯಾಕಂತ ಕೇಳಿದರೆ ಇಲ್ಲಿ ಒಂದೇ ಸಮುದಾಯದ ಮಠಾಧೀಶರು ಯಾರೂ ಇಲ್ಲ, ಎಲ್ಲ ನಾವು ಹಿಂದುಳಿದ ಸಮುದಾಯದ ಮಠಾಧೀಶರು. ಇಲ್ಲಿ ಬಹುಶಃ ನಾನು ಹೆಸರು ಹೇಳ್ಕೊತ ಆದ್ರೆ ಅದು ತಪ್ಪು ಅನ್ನಿಸ್ತದೇನೋ ಅಂತ. ನೀವು ಹಿಂದುಳಿದ ಮಠಾಧೀಶರಂತೀರಿ ಮತ್ತು ಹೆಸರು ಹೇಳ್ತಾ ಇದ್ದೀರಲ್ಲ ಹಿಂಗೆ ಅಂತೇಳಿ ನೀವು ಕೂಡ ತಪ್ಪು ಅದನ್ನು ಭಾವಿಸ್ಬೋದು. ಇಲ್ಲಿ ಎಲ್ಲರೂ ಹಿಂದುಳಿದ ಮಠಾಧೀಶರಂತ ಏನದೇವು ನಾವು ಎಲ್ಲರೂ ಜೈನರಾಗಿರ್ಬೋದು, ರೆಡ್ಡಿಯರಾಗಿರ್ಬೋದು, ಇವತ್ತು ಬ್ರಾಹ್ಮಣರಾಗಿರ್ಬೋದು, ಪಂಚಮರಾಗಿರ್ಬೋದು, ದಲಿತರಾಗಿರ್ಬೋದು, ಉಪ್ಪಾರಾಗಿರ್ಬೋದು, ಎಲ್ಲರೂ ಕೂಡಿದ್ದಾರೆ ಇಲ್ಲಿ. ದಯವಿಟ್ಟು ನೀವು ಕೇಳಾಗ ನಾನು ಇಲ್ಲಿ ಹೇಳಬೇಕಾಯ್ತು ಅಷ್ಟೇ. ಯಾಕಂದ್ರೆ ಎಲ್ಲರೂ ನಾವು ಒಗ್ಗೂರಿನ ಕೂಡಿ ಇದು ಒಂದು ಇದೇ ಫಸ್ಟ್ ಅಲ್ಲ, 10 ಸಾರಿ ಕೂಡಿ ಇದನ್ನು ವಿಚಾರ ಮಾಡಿ ನಾವು ಬ್ರಿಗೇಡ್ ಮಾಡಲೇಬೇಕು. ನಮಗೇನಾದರೂ ಮುಂದಿನ ದಿನಮಾನದೊಳಗೆ ನಮ್ಮ ಮಠ ಮಂದಿರಗಳಿಗೆ ಮರ್ಯಾದೆ ಸಿಗಬೇಕು ಅಂತಂದ್ರೆ ನಾವೆಲ್ಲರೂ ಒಗ್ಗೂಡಬೇಕು ಅಂಥೇಳಿ ತಿಳ್ಕೊಂಡೆ ಇದೊಂದು ಬ್ರಿಗೇಡ್ ನಾವು ಸ್ಥಾಪನೆ ಮಾಡ್ಕೊಂಡಿದ್ದೇವೆ. ಒಟ್ಟಿನಲ್ಲಿ ಬಸವನ ಭಾಗ್ಯವಾಡಿ ನಾಡು ವಿಜಯಪುರ ಜಿಲ್ಲೆಯಲ್ಲಿಯೇ ಈಶ್ವರಪ್ಪ ಕ್ರಾಂತಿವೀರ ಬ್ರಿಗೇಡ್ ಘೋಷಿಸಿದ್ದಾರೆ. 7 ವರ್ಷಗಳ ಬಳಿಕ ಮತ್ತೊಮ್ಮೆ ಸಂಘಟನೆಗೆ ಕೈ ಹಾಕಿರುವ ಈಶ್ವರಪ್ಪ ಈಗ ಅಹಿಂದ ಪರ್ಯಾಯ ಸಂಘಟನೆ ಮಾಡಿದ್ರು. ಇದೀಗ ಹಿಂದೂ ಸಮಾಜಕ್ಕೆ ಎನ್ನೋ ಅಸ್ತ್ರ ಬಳಸಿದ್ದಾರೆ. ಈ ಬ್ರಿಗೇಡ್ ಅದ್ ಹೇಗೆ ಕಾರ್ಯನಿರ್ವಹಿಸುತ್ತೋ, ರಾಜಕೀಯದಲ್ಲಿ ಅದ್ ಹೇಗೆ ಪಾತ್ರ ನಿರ್ವಹಿಸುತ್ತದೆ ಅನ್ನೋದು ಕಾದು ನೋಡಬೇಕಿದೆ. ಶಶಿ, ಆನ್ ಸ್ಪಾಟ್ ನ್ಯೂಸ್, ವಿಜಯಪುರ. ಎಪಿಎಲ್ ಬಿಪಿಎಲ್ ಕಾರ್ಡ್ಗಳು ಏಕೆ ರದ್ದು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ನಾವು 50% ನಗರ ಪ್ರದೇಶ, ಗ್ರಾಮೀಣ ಪ್ರದೇಶದಲ್ಲಿ 75% ಉಚಿತವಾಗಿ ಆಹಾರ ಕೊಡ್ತಿದ್ದೇವೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇವರು ಯಾಕೆ ಕಾರ್ಡ್ ರದ್ದು ಮಾಡಲು ತೀರ್ಮಾನ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತಿಲ್ಲ. ನಾನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇನೆ. ಆಹಾರ ಭದ್ರತೆಗಾಗಿ ನಾವು ಪ್ರತಿ ವರ್ಷ 2,11,000 ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದ್ದೇವೆ. ಕಾರ್ಡ್ ರದ್ದು ಮಾಡುತ್ತಿರುವುದು ನಿಮ್ಮಿಂದ ಗೊತ್ತಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು.
ಕಾರ್ಡ್ದು ನಿನ್ನೆ ನಾನು ಹೇಳಿದ್ದೀನಿ, ಭಾರತ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಸಬ್ಸಿಡಿಯನ್ನು ಕೊಡ್ತಾ ಇದೆ. ರಾಜ್ಯ ಸರ್ಕಾರ ಅಚಾನಕ್ಕಾಗಿ ಈ ರೀತಿ ಕಾರ್ಡ್ಗಳನ್ನು ಯಾಕೆ ಕಡಿತ ಮಾಡ್ತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನೀಗ ಮುನಿಯಪ್ಪನವ್ರಿಗೆ ಮಾತಾಡ್ತೀನಿ, ಏನು ಅದು ಮತ್ತು ಅವ್ರ ಸೆಕ್ರೆಟ್ರಿಗೂ ಮಾತಾಡ್ತೀನಿ. ಭಾರತ ಸರ್ಕಾರ ಅಂತೂ ನಾವೇನು ಒಂದು ಪಾಲಿಸಿ ಮಾಡಿ 2013ರ ಒಂದು ಆ್ಯಕ್ಟ್ ಮೇಲೆ ಅದಕ್ಕೆ ರೂಲ್ಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಆ್ಯಕ್ಟ್ ಪ್ರಕಾರವಾಗಿ ನಾವೇನೀಗ 5 kg ಫ್ರೀ, ಸಂಪೂರ್ಣವಾಗಿ ಉಚಿತವಾಗಿ ಏನು ನಾವು ಅಕ್ಕಿ ಅಥವಾ ಅಕ್ಕಿ ಬದಲಿಗೆ ಇನ್ನಾದಾದರೂ 1-2 kg ಧಾನ್ಯ ಅವರು ತೆಗೆದುಕೊಂಡ್ರೆ ಧಾನ್ಯವನ್ನು ಅದನ್ನು ಕೊಡುವಂಥದ್ದು ಭಾರತ ಸರ್ಕಾರ ಮಾಡ್ತಾಯಿದೆ. ಅದರ ಹೊರತುಪಡಿಸಿ MSP ಒಳಗೆ ಗೋಧಿ ಮತ್ತು ಭತ್ತವನ್ನಂತೂ ಎಲ್ಲವೂ ಖರೀದಿ ಮಾಡ್ತಾಯಿದ್ದೀವಿ. ಅದು ಬಿಟ್ಟು ಯಾವುದು ಪ್ರೈಸ್ ರೆಡ್ಯೂಸ್ ಆಗ್ತದೆ ಅದಕ್ಕೂ ಹೈಯೆಸ್ಟ್ ಪ್ರೈಸ್ ಕೊಟ್ಟು ಮಾಡ್ತಾಯಿದ್ವಿ. ಇಷ್ಟೆಲ್ಲ ಭಾರತ ಸರ್ಕಾರ ಕೊಡಬೇಕಾದ್ರೆ ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ನಾನು ವೆರಿಫೈ ಮಾಡಿ ನಿಮಗೆ ತಿಳಿಸ್ತೀನಿ. ಆದರೆ ಬಡವರಿಗೆ ತೊಂದರೆ ಆಗಲಾರದಂತೆ ಅವರು ಕ್ರಮ ಕೈಗೊಳ್ಬೇಕು. ಆದರೆ ನನಗೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇರೋದು, ದಿಸ್ ಈಸ್ ಫಸ್ಟ್, ಮೇಲ್ನೋಟಕ್ಕೆ ಅನ್ನಿಸ್ತಾ ಇರೋದು ಏನು ಅಂತಂದರೆ, ಇವ್ರಿಗೇನು ಯಾವುದೇ ರೀತಿ ಪ್ಲ್ಯಾನಿಂಗ್ ಇರಲಾರ್ದೆ ಇವರು ಗ್ಯಾರಂಟಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದು ಕೊಡೋಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ಯಾಕಂದ್ರೆ ಮಾತಾಡಿದರೆ ನುಡಿದಂತೆ ನಡೆದಿದ್ದೇವೆ ಅಂತಾರೆ. ನುಡಿದಂತೆ ನಡೆದಿದ್ದೇವೆ ಅಂಥೇಳಿ ಭಾಷಣ ಶುರು ಇರೋದು ಸಿದ್ದರಾಮಯ್ಯ ಸಾಹೇಬ್ರದ್ದು. ಸೊ ಅದಕ್ಕೆ ಅದು ಕೊಡೋಕ್ಕೂ ಆಗೋಲ್ತು, ಬಿಡೋಕ್ಕೂ ಆಗೋಲ್ತು. ಹೀಗಾಗಿ ನೀವು ಗಮನಿಸಿರ್ಬೋದು, ಬಸ್ಸು ಕಮ್ಮಿ ಮಾಡ್ತಾರೆ ಎಲ್ಲ ಕಡೆ. ಆ ಯುವ ನಿಧಿ ಅಂತ ಹೇಳಿದ್ದು ಒಬ್ರಿಗೂ ಬಂದಿಲ್ಲ. ಇಲ್ಲಿ ಇಷ್ಟು ಮಂದಿ ಯುವಕರ ಕೇಳ್ರಿ, ಯಾರಿಗಾರ ಬಂದೈತಾನೆ ಅವ್ರ ಮನ್ಯಾಗ ಹುಡುಗರಿಗೆ ಯಾರಿಗಾರ ಇಲ್ಲೇ ಸಂದರ್ಶನ ಮಾಡ್ರಿ. ಎಲ್ಲ ಬಡವರಿದ್ದವರು ರಗಡ ಜನ ಇದ್ದಾರೆ ಇದ್ರೊಳಗೆ. ಅಕ್ಕಿದು ದುಡ್ಡು ಕೊಡ್ತಾ ಇಲ್ಲ. ಗೃಹಲಕ್ಷ್ಮಿ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ದಿಂದ ಕೊಡ್ತಾ ಇಲ್ಲ. ವೃದ್ಧಾಪ್ಯ ವೇತನ, ವಿಧವಾ ವೇತನ ಎಲ್ಲ ಬಂದಾಗ್ಯಾವ. ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ಯೋಜನೆಗೆ ಯಡಿಯೂರಪ್ಪ ಅವರು 4,000 ರೂಪಾಯಿ ಶುರು ಮಾಡಿದ್ರು, ಅದನ್ನು ಬಂದ್ ಮಾಡ್ಯಾರ. ಇವೆಲ್ಲ ಬಂದ್ ಮಾಡಿ ಗ್ಯಾರಂಟಿ ಕೊಡ್ತೀವಿ ಅಂದರೆ ಏನು ಅರ್ಥ ಅದು? ಆಲ್ಕೋಹಾಲ್ ರೇಟ್ ಅಂದರೆ ಮದ್ಯದ ರೇಟ್ ಜಾಸ್ತಿ ಮಾಡ್ಯಾರ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡ್ಯಾರ, ಇಲೆಕ್ಟ್ರಿಸಿಟಿ ಫ್ರೀ ಅಂಥೇಳಿ ಇಲೆಕ್ಟ್ರಿಸಿಟಿ ಜಾಸ್ತಿ ಮಾಡ್ಯಾರ. ಕಾಂಗ್ರೆಸ್ ಲ್ಯಾಂಡ್ ಪರ್ಚೇಸ್ಗೆ ರಿಜಿಸ್ಟ್ರೇಷನ್ನು ಅದನ್ನೆಲ್ಲ ಜಾಸ್ತಿ ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ದಿವಾಳಿಯತ್ತ ಹೋಗ್ತಾ ಇದೆ. ನೋಡ್ರಿ, ಆವಾಗಲೂ ನಾವು ಹೇಳಿದ್ವಿ ಇದು 40% ಆರೋಪ ಸುಳ್ಳು ಅನ್ನೋದನ್ನು. ಈಗ ಲೋಕಾಯುಕ್ತರು, ಅದು ನ್ಯಾಯಮೂರ್ತಿ ಲೋಕಾಯುಕ್ತರ ನೇತೃತ್ವದಲ್ಲಿ ಆಗಿದೆ ಅಂತ ನನ್ನ ಭಾವನೆ. ಯಾಕಂದ್ರೆ ನಾನು ಮೀಡಿಯಾ ರಿಪೋರ್ಟ್ ನೋಡಿದ್ದೇನೆ. ನಾನು ನಿನ್ನೆನೇ ರಾತ್ರಿ ಬಂದಿದ್ದೀನಿ, ನಿಮಗೂ ಗೊತ್ತಿದೆ, ಡೀಟೇಲ್ ಆಗಿ ನೋಡಿಲ್ಲ. ಆದರೆ ಮಾಧ್ಯಮದಲ್ಲಿ ವರದಿಯಾಗಿರುವಂತೆ ಲೋಕಾಯುಕ್ತರು ಅದನ್ನು ತನಿಖೆಯನ್ನು ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಈಗಾದರೂ ಸರ್ಕಾರ ಕ್ಷಮೆ ಕೇಳಲಿ ಅಷ್ಟೇ. ಅದ್ರ ಬಗ್ಗೆ ನಿನ್ನೆ ಹೇಳಿದ್ದೇನೆ ನಾನು ಆಲ್ರೆಡಿ. ನಾನು ನಿನ್ನೆನೂ ಅಪೀಲ್ ಮಾಡಿದ್ದೇನೆ, ಇವತ್ತು ಅಪೀಲ್ ಮಾಡಿದ್ದೇನೆ. ಇದು ಇಡೀ ಹಿಂದೂ ಸಮಾಜಕ್ಕೆ ಬಂದಿರುವಂಥ ಒಂದು ದೊಡ್ಡ ಕಂಟಕ. ಏನೇ ಭಿನ್ನಾಭಿಪ್ರಾಯ ಇದ್ದರೂ ಎಲ್ಲರೂ ಒಟ್ಟಿಗೆ ಕೂತು ಒಟ್ಟಾಗಿ ಚರ್ಚೆ ಮಾಡಿ ಹೋರಾಟವನ್ನು ರೂಪಿಸಬೇಕು ಮತ್ತು ಅದಕ್ಕೆ ಎಲ್ಲರೂ ಸಹಕರಿಸಬೇಕಂತ ನನ್ನ ವಿನಂತಿ. ಇವಿಷ್ಟು ಇವತ್ತಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವು, ಥಟ್ಟನೆ ಸೆಳೆಯುವ ಸಿರೆ ಅಂದವು, ಮೈಮನ ಕದಿಯುವ ಸಿರೆ ಖಜಾನೆಯು, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವು, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.
ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163.